ಒಂದು ಸುದ್ದಿ ಇತ್ತು. ತುಮಕೂರು ವಿವಿ ಪ್ರಾಧ್ಯಾಪಕರೋರ್ವರು ನಾಪತ್ತೆಯಾಗಿದ್ದಾರೆ ಅಂತ. ಬಹಳ ದುರಾದೃಷ್ಟದ ವಿಚಾರ ಅಂತಂದ್ರೆ ಅವರಿಗೆ ಶವವಾಗಿ ಪತ್ತೆಯಾಗಿದ್ದಾರೆ. ತುಮಕೂರಿನ ಇಸ್ರೋ ಫಾರೆಸ್ಟ್ನಲ್ಲಿ ಪ್ರಾಧ್ಯಾಪಕ ಶವವಾಗಿ ಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಶ್ವರ್ ಅವರ ಹೆಸರು ಈಶ್ವರ್, 57 ವರ್ಷ ಪ್ರಾಯದವರು. ಶವ ಪತ್ತೆಯಾಗಿದೆ. ನಿನ್ನೆ ಅವರು ವಾಯುವಿಹಾರಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಅವರು ನಾಪತ್ತೆಯಾಗಿದ್ರು. ಡಿಸೆಂಬರ್ 9ನೇ ತಾರೀಕಿನಂದು, ಅಂದರೆ ನಿನ್ನೆ ಅವರು ಇದು ಕಳೆದ 1 ತಿಂಗಳ ಹಿಂದೆ ಅವರು ಡಿಸೆಂಬರ್ 9ನೇ ತಾರೀಕಿನಂದು ಅವರು ವಾಯುವಿಹಾರಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ನಾಪತ್ತೆಯಾಗಿರ್ತಾರೆ. ಈಶ್ವರ್ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೂಡ ಇತ್ತು. ಕಾಲೇಜಿನ ಸಹೋದ್ಯೋಗಿಗಳಿಂದ ಭ್ರಷ್ಟಾಚಾರದ ಆರೋಪ ಕೂಡ ಮಾಡಲಾಗ್ತಾ ಇತ್ತು. ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವೂ ಕೂಡ ದಾಖಲಾಗಿತ್ತು. ಇದೀಗ ನೋಡಿದ್ರೆ ಅವರು ಶವವಾಗಿ ಪತ್ತೆಯಾಗಿದ್ದಾರೆ. ಅಂದರೆ ಆರೋಪ ಹೊರಗಿನಿಂದ ಇತ್ತು. ಅವರ ಸಿಬ್ಬಂದಿಯೂ ಕೂಡ ಅವರ ಸಹ ವಿವರ್ತಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡ್ತಾ ಇದ್ರು. ಬಟ್ ಈಗ ಏನಂದರೆ ಇವರೀಗ ಶವವಾಗಿ ಪತ್ತೆಯಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಗಮನಿಸ್ತಾ ಇದೀವಲ್ಲ, ಇವರೇ ಫೋಟೋದಲ್ಲಿರುವಂಥ ವ್ಯಕ್ತಿನೇ ತುಮಕೂರು ವಿವಿಯ ಪ್ರಾಧ್ಯಾಪಕ. ಇವರು ಹೆಸರು ಈಶ್ವರ್ ಅಂತ, 57 ವರ್ಷ ಪ್ರಾಯದವರು. ಬಹಳ ದಿನಗಳಾಗಿತ್ತು, ಸುಮಾರು 1 ತಿಂಗಳ ಹಿಂದೆ ಅವರು ಕಾಣೆಯಾಗಿದ್ದಂಥದ್ದು. ಈಗ ಶವವಾಗಿ ಪತ್ತೆಯಾಗಿದ್ದಾರೆ. 1 ತಿಂಗಳಿಂದ ಅವರು ಪತ್ತೆ ಇರಲಿಲ್ಲ. ಬಹುಶಃ ಯಾರಾದರೂ ಅವರನ್ನು ಕೂಡ ಹಾಕಿ ಏನಾದ್ರು ಟಾರ್ಚರ್ ಕೊಟ್ಟಿರ್ಬೋದು. ಇತ್ತೀಚೆಗೆ ಅವರನ್ನು ಏನಾದ್ರು ಕೊಲೆ ಮಾಡಿ ಹೀಗೆ ಬಿಸಾಡಿ ಹೋಗಿರುವಂಥ ಚಾನ್ಸಸ್ ಕೂಡ ಇದೆ. ಅಥವಾ ಏನಾದ್ರು ಸಹಜ ಸಾವು ಆಗಿರಬಹುದಾದಂಥ ಚಾನ್ಸಸ್ ಕೂಡ ಇದೆ. ಗೊತ್ತಿಲ್ಲ ಆ ಸಾವು ಹೇಗೆ ಸಂಭವಿಸಿದೆ, ಏನು ಎತ್ತ ಅಂತ. ಬಹುಶಃ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಬೇಕಿದೆ. ಮತ್ತೊಂದು ವಿಚಾರ ಅಂತಂದರೆ ಭಾಳ ಗೊಂದಲಗಳು ಕೂಡ ಮೂಡುತ್ತವೆ. ಏನಾಗಿರ್ಬೋದು, ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 1 ತಿಂಗಳಿಂದ ಹಾಗಾದರೆ ಪೊಲೀಸರಿಗೆ ಯಾಕೆ ಪತ್ತೆ ಹಚ್ಚೋಕ್ಕಾಗಿರಲಿಲ್ಲ? 1 ತಿಂಗಳಿಂದ ಈಶ್ವರ್ ಅವರು ಎಲ್ಲಿದ್ದರು? ಮಹೇಶ್ ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಮಹೇಶ್, ಈ ಘಟನೆ ಅದೇ ನಾಪತ್ತೆ ಆಗಿದ್ದಂಥ ಘಟನೆಗೆ ಸಂಬಂಧಪಟ್ಟ ಹಿನ್ನೆಲೆಯನ್ನು ಇಲ್ಲಿ ನೆನಪಿಸ್ಕೊಳ್ಳೋದಾದ್ರೆ, ಜೊತೆಗೆ ಇವಾಗ ಶವ ಪತ್ತೆ ಆಗಿದೆಯಲ್ಲ, ಅಂದರೆ ಮಾದರಿ ಏನೋ ಸಹಜ ಸಾವು ಅನ್ನೋ ರೂಪದಲ್ಲಿದೆಯಾ, ಕೊಲೆ ಮಾಡಿ ಬಿಸಾಕಲಾಗಿದೆಯಾ, ಈ ಥರದ್ದು ಏನಾದ್ರು ಅನುಮಾನ ವ್ಯಕ್ತ ಆಗ್ತಾ ಇದೆಯಾ? ಏನು ಕತೆ ಮಹೇಶ್? ಮಾಲ್ತೇಶ್, ಖಂಡಿತ ನಾಪತ್ತೆಯಾಗಿದ್ದೆ ಅಂತ ತುಮಕೂರು ವಿವಿ ಪ್ರಾಧ್ಯಾಪಕರು ಏನು ಈಗ ಶವವಾಗಿ ಪತ್ತೆಯಾಗಿರುವಂತದ್ದು. ಇವರು ಏನು ತುಮಕೂರು ವಿವಿಯಲ್ಲಿ ಸುಮಾರು ವರ್ಷಗಳಿಂದ ಕೂಡ ಕೆಲಸ ಮಾಡ್ತಾ ಇದ್ರು. 56 ವರ್ಷದ ಈಶ್ವರ ಅಂತೇಳಿ ಮಾಹಿತಿ ಇರುವಂತದ್ದು. ಇವರು ಸದ್ಯ ತುಮಕೂರಿನ ಹೊರವಲಯದಲ್ಲಿರುವಂತ ಏನ್ HMT ಜಾಗದಲ್ಲಿ ಶವವಾಗಿ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆ ಇರುತ್ತದೆ. ಆದ್ರೆ ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತೇಳಿ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಹಲವು ದಿನಗಳಿಂದ ಕೂಡ ಯೂನಿವರ್ಸಿಟಿಯಿಂದ ಕೆಲವು ಏನು ಆರೋಪಗಳು ಕೂಡ ಕೇಳಿ ಬಂದಿತ್ತು ಇವರ ವಿರುದ್ಧ. ಅಂದ್ರೆ ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ರು ಅಂತೇಳಿ ಇವರು ಏನು ಆರೋಪ ಮಾಡಿದ್ರು. ಅಂದ್ರೆ ಅವ್ರ ಮನೆಯಲ್ಲಿ ಕೂಡ ಅವರ ಮನೆ ಸದಸ್ಯರು ಕೂಡ ನಡುವೆ ಹೇಳಿದ್ರು, ನನಗೆ ಯೂನಿವರ್ಸಿಟಿಯಿಂದ ಕಿರುಕುಳ ಆಗ್ತಾ ಇದೆ, ಸಹಿಸಕ್ಕಾಗ್ತಿಲ್ಲ, ನಾನು ಕಾಲೇಜಿಗೆ ಇನ್ ಮೇಲೆ ಹೋಗೋದಿಲ್ಲ ಅಂತಾನು ಕೂಡ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಇದನ್ನು ಸಹಿಸಲಾರದೆ ಕಳೆದ ಏನು ಡಿಸೆಂಬರ್ 9ರಂದು ಇವರು ಏನು ವಾಕ್ ಹೋಗಿ ಬರ್ತೀನಿ ಅಂತ ಹೇಳಿ ಸಂಜೆ ಸುಮಾರು 7 ಗಂಟೆಗೆ ಮನೆಯಿಂದ ಹೊರಗಡೆ ಬರ್ತಾರೆ. ಹೋದಂತವ್ರು ವಾಪಸ್ ಬರೋದೇ ಇಲ್ಲ. ಸುಮಾರು ತುಮಕೂರು ಸೇರಿದಂತೆ ಏನು ರಾಜ್ಯದ ವಿವಿಧ ಕಡೆ ಜಿಲ್ಲೆಗಳಲ್ಲೂ ಕೂಡ ಪ್ರಚಾರ ಮಾಡ್ತಾರೆ. ಮತ್ತೆ ಕಿಡ್ನಾಪ್ ಕೇಸ್ ಕೂಡ ಏನು ಅವರು ಕೂಡ ಏನು ಪೋಷಕರು ಅವ್ರು ಏನು ಸಂಬಂಧಿಕರು ಕೊಟ್ಟಿರ್ತಾರೆ. ಆದ್ರೆ ಎಲ್ಲೂ ಕೂಡ ಪತ್ತೆ ಆಗಿರಲ್ಲ. ಮತ್ತೆ ಪೊಲೀಸ್ ಠಾಣೆಗಳಲ್ಲಿ ಕೂಡ ಎಲ್ಲಾ ರೀತಿ ಇದ್ ಮಾಡಿದ್ರು ಕೂಡ ಇಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ. ಈಗ ಏನು ಕಳೆದ 3 ದಿನಗಳ ಹಿಂದೆ ಈ ಒಂದು ಶವ ಪತ್ತೆ ಏನು ಇದೆ ಅಂತೇಳಿ ಮಾಹಿತಿ ಇರುವಂತದ್ದು. ಈಗ ಇವತ್ತು ಏನು ಇವರು ಏನು ಅವ್ರ ಸಂಬಂಧಿಕರು ಬಂದು ನಮ್ಮವರೇ ಅಂತೇಳಿ ಐಡೆಂಟಿಫೈ ಕೂಡ ಮಾಡಿರುವಂತದ್ದು. ಇನ್ನು ಇದೆಲ್ಲ ನೋಡ್ತಾ ಇದ್ರೆ ಇವ್ರು ಮೇಲ್ನೋಟಕ್ಕೆ ಏನು ಯೂನಿವರ್ಸಿಟಿ ಕಿರುಕುಳದಿಂದ ಇವರು ಇದಕ್ಕೆ ಬೇಸತ್ತು ಅವರೇ ಏನ್ ಸ್ವಯಂ ಪ್ರೇರಿತವಾಗಿ ನೇಣಿಗೆ ಶರಣಾಗಿದ್ದಾರೆ ಅಂತೇಳಿ ಮಾಹಿತಿ ಇರುವಂತದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಮಹೇಶ್.